ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ಮಾಡ್ತಾಯಿದ್ದೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ 3 ಕಾರ್ಡ್ ಪೈಲ್ಸ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಲೈಫ್ನಲ್ಲಿ ಯಾವ ಬದಲಾವಣೆಗಳು ಬರಲಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ಕುರಿತಾಗಿ ರೀಡಿಂಗ್ ಮಾಡ್ತೀನಿ. ಏನು ಬ್ಲೆಸ್ಸಿಂಗ್ಸ್ ಬರಲಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಲೈಫಿನ ವಿಷಯವಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಇದೆಲ್ಲ ಕುರಿತಾಗೂ ರೀಡಿಂಗ್ ಮಾಡ್ತೀನಿ. ಇಲ್ಲಿ 3 ಕಾರ್ಡ್ ಪೈಲ್ ಇಟ್ಟಿದ್ದೀನಲ್ಲ, 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು, ಎರಡನೇದು ಹಾಗೂ 3ನೇದು. ಸೊ ಐ ಆಮ್ ಜಸ್ಟ್ ಕ್ಲೆನ್ಸಿಂಗ್ ದ ಕಾರ್ಡ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಎಂದಿನಂತೆ ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ದೈವದಿಂದ ಏನಿದೆ ಮೆಸೇಜಸ್, ನಿಮ್ಮ ಲೈಫಿಗೆ ಏನು ಬ್ಲೆಸ್ಸಿಂಗ್ಸ್ ಆಗಿ ಬರಲಿದೆ, ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಈ ವಿಷಯವಾಗಿ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಮತ್ತು ಯೂನಿವರ್ಸಿಂದ ನಿಮಗೆ ಏನಿದೆ ಸಂದೇಶಗಳು ಅಂತ ಕೂಡ ನಾನು ಚೆಕ್ ಮಾಡ್ತೀನಿ. ನೋಡೋಣ ನಿಮಗೇನಿದೆ ಮೆಸೇಜಸ್ ಏನಿದೆ ಅಂತ. ಮ್ಯಾಜಿಷಿಯನ್ ಬಂದಿದೆ. ಒಳ್ಳೆ ಟೈಮ್ ಅಂತ ಹೇಳ್ಬೋದು, ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಲೈಕ್ ಅ ಮ್ಯಾಜಿಕಲ್ ಮೂಮೆಂಟ್ ಅಂತ ಹೇಳ್ತೀವಿ. ಮ್ಯಾಜಿಕಲ್ ಮೂಮೆಂಟ್ ಬಂದಿದೆ ನಿಮಗೆ. ಹಾಗೂ ಪ್ರಿನ್ಸಸ್ ಆಫ್ ಪೆಂಟಿಕಲ್ಸ್, ಹಣಕಾಸಿನ ವಿಷಯವಾಗಿ ನೀವು ಬಹಳಷ್ಟು ಒಳ್ಳೆ ಚೇಂಜಸ್ನ ನೋಡ್ತೀರಾ ಅಂತ ತೋರಿಸ್ತಾ ಇದೆ. ಓ ವಾವ್, ಎರಡೂ ಕೂಡ ಕಾಂಬಿನೇಷನ್ ಕಾರ್ಡ್ ನೋಡಿ, ಕ್ವೀನ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಕ್ವೀನ್ ಆಫ್ ಸ್ಪೋರ್ಟ್ಸ್. ಓಕೆ, ಹಣ ಮತ್ತು ಯಶಸ್ಸು, ಒಂದು ಒಳ್ಳೆಯ ಹೆಸರು ಪಡೆಯುವಂಥ ಟೈಮ್. ಓಕೆ, ಮ್ಯಾಜಿಕಲ್ ಮೂಮೆಂಟ್. ಎಸ್, ಇಟ್ ಈಸ್ ಮ್ಯಾಜಿಕಲ್ ಮೂಮೆಂಟ್. ಏಸ್ ಆಫ್ ಕಪ್ಸ್. ನೀವು ಯಾವ ವಿಷಯದಲ್ಲಿ ಡಿಲೇ ನೋಡಿದ್ರಿ, ನಿಮ್ಮ ಲೈಫ್ನಲ್ಲಿ ಪರ್ಸ್ನಲ್ ಆಗಿ ಪ್ರಾಬ್ಲಮ್ಸ್ನ ನೀವು ನೋಡ್ತಿದ್ರೆ, ಇಮೋಷ್ನಲಿ ಒಂದಷ್ಟು ಪ್ರಾಬ್ಲಮ್ಸ್ನ ನೀವು ನೋಡ್ತಿದ್ರೆ, ರಿಲೇಷನ್ಶಿಪ್ಸ್ನಲ್ಲಿ ಪ್ರಾಬ್ಲಮ್ಸ್ನ ನೋಡ್ತಿದ್ರೆ, ಕೆಲವರಿಗೆ ಹೊಸದಾದ ಪ್ರೀತಿ, ಕೆಲವರಿಗೆ ಅವರಿರುವಂಥ ರಿಲೇಷನ್ಶಿಪ್ನಲ್ಲಿ ಹೀಲಿಂಗ್ನ ನೋಡ್ತಾ ಇದ್ದೀನಿ. ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಔಟ್ಕಮ್ ಕಾರ್ಡ್ 7 ಆಫ್ ಕಪ್ಸ್ ಬರ್ತಾ ಇದೆ. ಆಪರ್ಚುನಿಟೀಸ್, ನ್ಯೂ ಆಪರ್ಚುನಿಟೀಸ್ ಕೂಡ ಬರ್ತಾ ಇದೆ. ಸೊ ಈ ಎಲ್ಲ ಕಾರ್ಡ್ಸ್ ಕೂಡ ಏನು ನಿಮಗೆ ತೋರಿಸ್ತಿದೆ ಅಂದರೆ ಪಾಸಿಟಿವಿಟಿ. ಓಕೆ, ಯಾರೇ ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಇವತ್ತಿಂದ 6 ತಿಂಗಳು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಟೈಮ್. ಓಕೆ, ನಿಮಗೆ ಯಾವುದು ಒಳ್ಳೇದು ಅನಿಸುತ್ತೆ, ನಿಮ್ಗೆ ಯಾವುದು ದಾರಿ ಸರಿ ಅನಿಸುತ್ತೆ, ಆ ದಾರಿನ ಹಿಡ್ಕೊಂಡು ಹೋಗಬೇಕಾಗತ್ತೆ ಅಷ್ಟೇ. ನೀವು ಇನ್ನರ್ ಗೈಡೆನ್ಸ್ನ ತೊಗೊಳ್ಳಿ, ಬೇರೆಯವರ ಗೈಡೆನ್ಸ್ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದು ಸರಿ ಅನಿಸುತ್ತೆ ಅನ್ನೋ ಕ್ಲಾರಿಟಿ ನಿಮಗೆ ಬಂದಿರೋದ್ರಿಂದ ನೀವು ಆ ಒಂದು ನಂಬಿಕೆ ಇಟ್ಟು ಮುಂದೆ ಹೋಗಬೇಕಾಗತ್ತೆ ಅಷ್ಟೇ. ಓಕೆ, ಯೂನಿವರ್ಸಿಂದ ಮೆಸೇಜ್ ಬರ್ತಿರೋದು ಈವ. ಸೊ ದಿಸ್ ಇಸ್ ಅಗೇನ್ ಅ ಪ್ರಿನ್ಸಸ್ ಕಾರ್ಡ್ ಅಂತ ಹೇಳ್ತೀವಿ. ಆ್ಯಸ್ ಐ ಟೋಲ್ಡ್, ಬ್ಲೂಮಿಂಗ್ ಟೈಮ್ ಅಂತ ಹೇಳ್ತೀವಿ. ಅಂದರೆ ನೀವು ಇಷ್ಟು ದಿನವೂ ಒಂದಷ್ಟು ಪ್ರಾಬ್ಲಮ್ಸ್ನ ನೋಡಿದ್ದೀರ ಲೈಫ್ನಲ್ಲಿ. ಎಲ್ಲದಕ್ಕೂ ನೀವು ಕಾಂಪ್ರಮೈಸ್ ಆಗೋದಿರ್ಬೋದು, ಎಲ್ಲದಕ್ಕೂ ನೀವೇ ಜವಾಬ್ದಾರರು, ನೀವೇ ಎಲ್ಲ ಸಾರ್ಟ್ ಔಟ್ ಮಾಡಬೇಕು. ನಿಮ್ಮ ತಲೆ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಇತ್ತು, ಆದರೆ ಇವಾಗೆಲ್ಲ ಅದು ಬಗೆಹರಿತಾ ಇದೆ, ಸಾಲ್ವ್ ಮಾಡ್ಕೋತಾ ಇದ್ದೀರಾ. ತುಂಬಾ ಒಂದು ಪಾಸಿಟಿವ್ ಟೈಮಿಗೆ ಕಾಲಿಟ್ಟಿದ್ದೀರ. 6 months ಇಸ್ ಗೋಲ್ಡನ್ ಮ್ಯಾಜಿಕಲ್ ಟೈಮ್. ಈ ಕೂಡಲೇ ಕಮೆಂಟ್ ಮಾಡಿ, ಬಿಕಾಸ್ ಲಕ್ಕಿ ಮೂಮೆಂಟ್ ಅಂತ ಹೇಳ್ತೀನಿ. ದಿಸ್ ಟೈಮ್ ಈಸ್ ಫಾರ್ ಮೀ. 6 months ಇಸ್ ಅ ಬ್ಲೆಸ್ಡ್ ಮ್ಯಾಜಿಕಲ್ ಟೈಮ್. ಐ ಆಮ್ ಮ್ಯಾಜಿಕ್ ಅಂತ ಕಮೆಂಟ್ ಮಾಡಿ. ಹಾಗೂ ಆಲ್ ಇಸ್ ಕನೆಕ್ಟೆಡ್. ಓ ಮೈ ಗಾಡ್, ಎಲ್ಲ ಕಾರ್ಡ್ಸು ಅದೇ ತೋರಿಸ್ತಾ ಇದೆ. ನಾಟ್ ಇವನ್ ಒನ್ ಕಾರ್ಡಲ್ಲೂ ನಾನೇನು ನೀವು
ನೋವು ಅಥವಾ ಸಂಕಟ ಆ ಥರದ್ದು ಏನೂ ಬರೋದು ಬೇಡ ನಿಮ್ಮ ಲೈಫಲ್ಲಿ. ಹಾಗೆ ಇದೆ ನಿಮ್ಮ ಎನರ್ಜಿ ಕೂಡ, ಎಲ್ಲವೂ ಇಂಟರ್ಲಿಂಕ್ಡ್ ಆಗಿದೆ. ನೀವು ಅಂದ್ಕೊಂಡು ಹಾಗೆ ಎಲ್ಲವೂ ಅದರ ಪ್ಲೇಸಿಗೆ ಹೋಗುತ್ತೆ, ಬೀಳತ್ತೆ, ಟೈಮ್ ಚೇಂಜ್ ಆಗುತ್ತೆ. ಈ ಥರ ನಿಮಗೆ ಸಂಕೇತ ಕಾರ್ಡ್ಸ್ ಬಂದಿದೆ. ಓಕೆ, 6 months ಇಸ್ ಅಮೇಝಿಂಗ್ ಫಾರ್ ಯು. ಇದೇ ನಿಮಗೆ ಬ್ಲೆಸ್ಸಿಂಗ್ಸ್ ಆಗಿದೆ. ಎಸ್, ಯು ಆರ್ ಬ್ಲೆಸ್ಡ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಆಲ್ ದಿ ವೆರಿ ಬೆಸ್ಟ್. ಸೊ ನಾನು ಇವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಯಾರು ಈ ಒಂದು ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಗೇನು ಬ್ಲೆಸ್ಸಿಂಗ್ಸ್ ಬರಲಿದೆ, ನೀವು ಫ್ಯೂಚರ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು, ನಿಮ್ಮ ಲೈಫ್ ಹೇಗಿರುತ್ತೆ, ಎಲ್ಲ ಕುರಿತಾಗೂ ರೀಡಿಂಗ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ ಏನು ಬರುತ್ತೆ ಅಂತ ನೋಡೋಣ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಕೆಲಸದಲ್ಲಿ ಏನಾದ್ರು ಡಿಲೇ ನೋಡ್ತಾ ಇದ್ದೀರಾ ಅಂದರೆ, ಕೆಲಸ ಸಿಗ್ತಾ ಇಲ್ಲ ಅಂತ ಕೆಲವ್ರು ಇರ್ತಾರೆ. ನಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅನ್ನೋ ಯೋಚನೆಯಲ್ಲಿರ್ತಾರೆ, ತಲೆ ಕೆಡಿಸ್ಕೊಂಡಿರ್ತಾರೆ. ಹಾಗೂ ಸ್ಪೆಷಲಿ ನಿಮ್ಮ ಫೈರ್ ಎಲಿಮೆಂಟ್ ಸ್ಟ್ರಾಂಗ್ ಆಗಿದೆ. ಸೊ ವೇಗವಾಗಿ ನಿಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಅದೊಂದು ಬ್ಲೆಸ್ಸಿಂಗ್ ಬಂದಿದೆ ನಿಮಗೆ. ಕಷ್ಟದ ಟೈಮ್ನ ನೀವು ಒಂದು ಬ್ಯಾಲೆನ್ಸ್ಡ್ ಎನರ್ಜಿಗೆ ಹಾಕ್ಕೊಳ್ತೀರಾ ಅಂತ ಕೂಡ ತೋರಿಸ್ತಾ ಇದೆ. ಇನ್ನೊಂದು 3 monthsಲ್ಲಿ ನಿಮ್ಗೆ ಯಾವುದು ತುಂಬ ತಲೆ ಕೆಡಿಸ್ತಾ ಇದೆ, ತುಂಬ ನೋವಾಗ್ತಾ ಇದೆ, ಕಷ್ಟಗಳಿದ್ದಾವೆ, ಅದೆಲ್ಲ ಸಾಲ್ವ್ ಮಾಡ್ಕೊಳ್ತೀರಾ. 3 ತಿಂಗಳಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗೆ ನೀವು ಸೊಲ್ಯೂಷನ್ನ ಕಂಡುಕೊಳ್ತೀರಾ. ಓಕೆ, ಅದಾದ ನಂತರ ಏಸ್ ಆಫ್ ಸ್ಪೋರ್ಟ್ಸ್ 4ನೇ ತಿಂಗಳಲ್ಲಿ ನೀವೇನು ಮಾಡ್ತೀರಾ ಅಂದರೆ ಹೊಸ ಕೆಲಸಗಳಿಗೆ ಕೈ ಹಾಕ್ತೀರಾ, ಹೊಸದಾದ ಬದಲಾವಣೆಗಳು ನಡೆಯುತ್ತೆ ಅಂತ ತೋರಿಸ್ತಾ ಇದೆ. ವರ್ಲ್ಡ್ ಬರ್ತಾ ಇರೋದ್ರಿಂದ ಕೆಲವರಿಗೆ ಟ್ರಾವೆಲ್ ನೋಡ್ತಾ ಇದ್ದೀನಿ, ಬೇರೆ ಕಂಟ್ರಿಗೆ ಹೋಗೋ ಅವಕಾಶಗಳಿದ್ದಾವೆ. ಹಾಗೂ ನೀವೇನಾದರೂ ಎಜುಕೇಷನ್ ಪರ್ಪಸ್ಗೋ, ವರ್ಕ್ ಪರ್ಪಸ್ಗೋ, ಅಥವಾ ಮದುವೆ, ನಾನು ಒಂದು ಅಬ್ರಾಡ್ ಪ್ರೊಫೈಲ್ ಬೇಕು, ಆ ಥರ ಒಂದು ಹುಡುಗ, ಆ ಥರ ಹುಡುಗಿ ಬೇಕು ಅನ್ನೋರಿಗೂ ಕೂಡ ಒಳ್ಳೆಯ ಟೈಮ್ ಅಂತ ಹೇಳ್ತೀನಿ. ಗೋಲ್ಡನ್ ಎಗ್ ಇಲ್ಲಿ ನೋಡ್ತಾ ಇದ್ದೀನಿ. ಕ್ಯಾನ್ ಯು ಸಿ ದೇರ್ಸ್ ಅ ಗೋಲ್ಡನ್ ಎಗ್. ಸೊ ಆ ಥರದ್ದೊಂದು ಗೋಲ್ಡನ್ ಆಪರ್ಚುನಿಟಿ ನಿಮ್ಮ ಲೈಫಿಗೆ ಬರುತ್ತೆ ಅಂತ ತೋರಿಸ್ತಾ ಇದೆ. ಅದೇ ನಿಮಗೆ ಬ್ಲೆಸ್ಸಿಂಗ್ ಆಗಿದೆ. ನಿಮ್ಮ ಮನಿ ಪ್ರಾಬ್ಲಮ್ಸ್ನಲ್ಲಿ ನೀವು ಒಂದಷ್ಟು ಸಾಲ್ವ್ ಮಾಡ್ಕೊಳ್ತೀರಾ. ಈಗ ಸಾಲ ಮಾಡಿದರೆ ಸಾಲ ತೀರಿಸ್ಕೊಳ್ತೀರಾ, 4 ತಿಂಗಳೊಳಗಡೆ ಸಾಲ ತೀರಿಸ್ಕೊಳ್ತೀರಾ. ಇಂಥ ವಿಷಯಗಳೆಲ್ಲ ನಡೆಯುತ್ತೆ. ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ, ನೀವು ತುಂಬಾ ಬ್ಯುಸಿ ಇರ್ತೀರಾ. ಎಟ್ ದ ಸೇಮ್ ಟೈಮ್ ಲಾಭವಾಗುತ್ತೆ. ಸ್ಲೀಪಿಂಗ್ ಬ್ಯೂಟೀಸ್ ಡ್ರೀಮ್. ಸೊ ನೀವೇನೇನು ಕನಸುಗಳನ್ನ ಕಾಣ್ತಾ ಇದ್ರಿ, ಇದಾಗಬೇಕು ನನ್ನ ಲೈಫಲ್ಲಿ, ಅದಾಗಬೇಕು, ಈ ಥರ ಇರಬೇಕು ನನ್ನ ಲೈಫ್, ಈ ಥರ ಎಲ್ಲ ಯೋಚನೆಗಳಿರುತ್ತಲ್ಲ, ಅದೆಲ್ಲ ಕೈಗೂಡುವ ಟೈಮ್ ಬಂದಿದೆ. ಅದೆಲ್ಲ ನೀವು ನೆರವೇರಿಸ್ಕೊಳ್ತೀರಾ ವಿತಿನ್ ಫ್ಯೂ ಮಂತ್ಸ್ ಅಂತ ತೋರಿಸ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ಯಾರಾದರೂ ಮನೆ ಕಟ್ಟಿಸುವ ವಿಷಯವಾಗಿ ಕನಸುಗಳನ್ನ ಕಾಣ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ, ಬ್ಲೆಸ್ಸಿಂಗ್ ಆಗಿ ಬಂದಿದೆ. ಸೊ ಈ ಕೂಡಲೇ ಕಮೆಂಟ್ ಮಾಡಿ, ಐ ಆಮ್ ಬ್ಲೆಸ್ಡ್, ಮೈ ಡ್ರೀಮ್ಸ್ ಆರ್ ಕಮಿಂಗ್ ಟ್ರೂ. ನನ್ನ ಕನಸು ನನಸಾಗಲಿದೆ, ಆಗ್ತಾ ಇದೆ, ನನ್ನ ಕನಸು ನನಸಾಗ್ತಾ ಇದೆ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಹೌದು, ಮನೆಯ ವಿಷಯವಾಗಿ ಡ್ರೀಮ್ ಹೌಸ್ ಅಂತೀವಲ್ಲ, ಅದು ಆಗುವ ಟೈಮ್ ಬಂದಿದೆ ನಿಮಗೆ. ಸ್ಟ್ರ್ಯಾಂಡೆಡ್ ಬರ್ತಾ ಇದೆ. ಒಂದೊಂದು ಸಲ ನೀವು ಹೆವಿಯಾಗಿ ಯೋಚನೆ ಮಾಡಿಬಿಡ್ತೀರಾ, ಅಯ್ಯೋ ನನ್ನ ಕೈಲಾಗಲ್ಲ, ಓವರ್ ಥಿಂಕಿಂಗ್ ಮಾಡಿಬಿಡ್ತೀರಾ, ನೆಗೆಟಿವಿಟಿಗೆ ಬಂದುಬಿಡ್ತೀರಾ, ಏನೋ ಒಂದು ಹೆವಿನೆಸ್ ನಾನು ನೋಡ್ತಾ ಇದ್ದೀನಿ ನಿಮ್ಮ ಎನರ್ಜಿನಲ್ಲೇ. ಕೆಲವೊಂದು ಸಲ ನೀವು ಫೋಕಸ್ಡ್ ಆಗಿರ್ತೀರಾ, ಆದರೆ ಮೂಡ್ ಆಫ್ ಆಗಿಬಿಡ್ತೀರಾ, ಸಡನ್ನಾಗಿ ಆಗೋದಿಲ್ಲ ಅಂತ ಕೈ ಬಿಟ್ಬಿಡ್ತೀರಾ. ಸೊ ಆ ಹಿಂಜರಿಕೆನ ಇಟ್ಕೋಬೇಡಿ. ಹಿಂಜರಿಕೆ ಇಟ್ಕೊಂಡಷ್ಟು ಅದು ನಿಮ್ಮನ್ನ ಪಾತಾಳಕ್ಕೆ ತಳ್ಳುತ್ತೆ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಆ ತಪ್ಪನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಮೆಸೇಜ್ ಆಗಿತ್ತು, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ನೋಡೋಣ. ನಿಮ್ಮ ಲೈಫ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ನೋಡೋಣ. ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಕಮಿಂಗ್ ಯೋರ್ ವೇ, ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಇದೆಲ್ಲವನ್ನು ನೋಡೋಣ. ಅದಾದ ನಂತರ ಮೆಸೇಜಸ್ ಏನಿದೆ ಅಂತ ಕೂಡ ನಾನು ನಿಮಗೆ ಚೆಕ್ ಮಾಡಿ ಹೇಳ್ತೀನಿ, ಏನಿದೆ ಮೆಸೇಜಸ್ ಅಂತ. ದ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಪ್ರೀತಿ ವಿಷಯವಾಗಿ ಚೇಂಜಸ್ನ ನೀವು ನೋಡ್ತೀರಾ.
ಪ್ರೀತಿ ಸಿಗುತ್ತೆ, ಕಳೆದೋಗಿರೋ ಪ್ರೀತಿ ಸಿಗುತ್ತೆ ಅಂತ ಕೂಡ ಸಂಕೇತವಾಗಿ ನಾನು ನೋಡ್ತಾ ಇದ್ದೀನಿ. 5 ಆಫ್ ಕಪ್ಸ್ ಬರ್ತಾ ಇದೆ. ಸ್ಪೆಷಲಿ ಮಾತು ಬಿಟ್ಟಿದ್ರೆ, ನಿಮ್ಮ ಪ್ರೀತಿಸುವಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಈ ಥರ ನಿಮ್ಮ ರಿಲೇಷನ್ಶಿಪ್ಸ್ನಲ್ಲಿ ನೀವು ಪ್ರಾಬ್ಲಮ್ಸ್ನ ನೋಡ್ತಿದ್ದೀರಾ ಅಂದರೆ ಅದನ್ನು ಸೊಲ್ಯೂಷನ್ ನೀವು ನೋಡ್ತೀರಾ, ಅದರಲ್ಲಿ ಸೊಲ್ಯೂಷನ್ ನೀವು ಕಾಣ್ತೀರಾ. ಅದಾದ ನಂತರ ನಿಮ್ಮ ಲವ್ ಲೈಫ್ನಲ್ಲಿ ಬ್ಯಾಲೆನ್ಸ್ ನೋಡ್ತಾ ಇದ್ದೀನಿ. ಯಾರು ಈ ಒಂದು ರೀಡಿಂಗ್ನ ನೋಡಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನೋಡಿ, ನಿಮ್ಮ ಲವ್ ಲೈಫಲ್ಲೇ ನಾನು ಬಹಳ ಚೇಂಜ್ ನೋಡ್ತಾ ಇದ್ದೀನಿ. ಪ್ರೀತಿಯ ವಿಷಯವಾಗಿ ನೀವು ಗೆಲ್ತೀರಾ ಅಂತ ತೋರಿಸ್ತಾ ಇದೆ. 10 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಕೆಲವರಿಗೆ ಬ್ರೇಕಪ್ ಕೂಡ ಆಗುತ್ತೆ, ಅದು ಕೂಡ ಗೆಲುವು. ಕೆಲವರಿಗೆ ಹೇಗಿದೆ ಅಂದರೆ ಇವಾಗ ಸಿಚುವೇಶನ್ ನರಳುತ್ತಾ ಇದ್ದೀರಾ, ಪ್ರೀತಿಲಿ ಅಷ್ಟು ನೊಂದು ಬೆಂದು ಹೋಗ್ಬಿಟ್ಟಿದ್ದೀರಾ ಅಂಥ ಕೇಸಸ್. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ಥರ ಕಲೆಕ್ಟಿವ್ ಎನರ್ಜೀಸ್ ಬರುತ್ತೆ. ಸೊ ಕೆಲವರಿಗೆ ಪ್ರೀತಿ ಎಂಡಾಗಿ ಹೊಸದಾದ ಅಧ್ಯಾಯ, ಹೊಸದಾದ ಒಂದು ಲೈಫ್ ಶುರು ಆಗುತ್ತೆ ಅಂತ ತೋರಿಸ್ತಿದೆ. ಓಕೆ, ಅದಾದ ನಂತರ 7 ಆಫ್ ಪೆಂಟಿಕಲ್ಸ್ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್. ತುಂಬ ಫೋಕಸ್ಡ್ ಆಗಿ, ಸೀರಿಯಸ್ ಆಗಿ, ನೀವು ಕ್ಯಾಲ್ಕ್ಯುಲೇಟಿವ್ ಆಗಿ ಮುಂದೆ ಹೋಗ್ತೀರಾ, ಸ್ಟೆಪ್ಸ್ನ ಸರಿಯಾಗಿ ತೊಗೋತೀರಾ. ಹಣಕಾಸಿನ ವಿಷಯವಾಗಿ ನೀವು ತುಂಬ ಹುಷಾರಾಗಿರ್ತೀರಾ ಅಂತ ಕೂಡ ತೋರಿಸ್ತಾ ಇದೆ. ಒಂದು ನಾನೇನು ಪಿಕ್ ಮಾಡ್ತಾ ಇದ್ದೀನಿ, ಕೆಲವರಿಗೆ ರಿಲೇಷನ್ಶಿಪ್ ವಿಷಯವಾಗಿ ನೋವಾಗಿದೆ ಅಂದರೆ ಅದರಲ್ಲಿ ಒಂದಷ್ಟು ಬಗೆಹರಿಯುವಂಥ ವಿಷಯಗಳಿದೆ. ಆದರೆ ರಿಲೇಷನ್ಶಿಪ್ ಒಂದು 99% ಹಾಳಾಗಿ ಹೋಗಿದೆ ಅನ್ನೋರು ಕಂಪ್ಲೀಟ್ ಬ್ರೇಕಪ್ ಆಗೋದು ನಾನು ನೋಡ್ತಾ ಇದ್ದೀನಿ. ಅದಾದ ನಂತರ ಗೈಡೆನ್ಸ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ದಿ ಅಬ್ಸರ್ವರ್ ಬರ್ತಾ ಇದೆ. ಸೊ ಇವಾಗ ನೀವು ಕೆಲವು ತಿಂಗಳು ಹೇಗಿರಬೇಕು ಅಂದರೆ ಮಾತು ಕಮ್ಮಿ ಮತ್ತು ನಿಮ್ಮ ಒಬ್ಸರ್ವೇಷನ್ ಜಾಸ್ತಿ ಇರಬೇಕು, ಗಮನ ಜನರ ಮೇಲೆ ಜಾಸ್ತಿ ಇಟ್ಕೊಳ್ಳಿ. ಎಂಥ ಜನರನ್ನ ನೀವು ನಿಮ್ಮ ಲೈಫ್ನಲ್ಲಿ ಇಟ್ಕೊಂಡಿದ್ದೀರಾ, ಹಾಗೂ ಅವ್ರು ಹೇಗೆ ಪ್ರೊಡಕ್ಟಿವ್ ಆಗಿದ್ದಾರೆ ನಿಮ್ಮ ಲೈಫ್ನಲ್ಲಿ, ಅವ್ರು ಎಷ್ಟು ಎಫೆಕ್ಟಿವ್ ಆಗಿ ನಿಮ್ಮ ಲೈಫ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ ನೋಡಬೇಕಾಗತ್ತೆ. ನೀವು ಒಬ್ಸರ್ವ್ ಮಾಡೋದು ಬಿಟ್ಬಿಟ್ಟಿದ್ದೀರಾ, ತುಂಬ ಮಾತಾಡ್ತಿದ್ದೀರಾ, ಕಾನ್ಸಂಟ್ರೇಷನ್ ಇಲ್ಲ, ಅಟೆನ್ಷನ್ ಇಲ್ಲ, ಈ ಥರದ ಪ್ರಾಬ್ಲಮ್ಸ್ನ ಅನುಭವಿಸ್ತಿದ್ದೀರಾ. ಸೊ ಬಿ ಅ ವೆರಿ ಗುಡ್ ಒಬ್ಸರ್ವರ್ ಅಂತ ಕಾರ್ಡ್ ಬರ್ತಾ ಇದೆ. ದ ಪರ್ಫೆಕ್ಟ್ ಕೀ ಅಂತ ತೋರಿಸ್ತಾ ಇದೆ. ಇವಾಗ ಇದರದ ಸಂಕೇತ ಏನಂದರೆ ಕಳೆದು ಹೋಗಿರುವಂಥ ಪ್ರೀತಿ. ನಾನಾಗಲೇ ಹೇಳಿದಾಗೆ ಪ್ರೀತಿ ವಿಷಯವಾಗಿ ನೋವು ಅನುಭವಿಸಿದ್ದೀರಾ ಅಂದರೆ ಅವ್ರು ನಿಮ್ಮ ಲೈಫ್ನಲ್ಲಿ ಹೊರಟೆ ಹೋದರೂ ವಾಪಸ್ ಬರಲ್ಲ ಅನ್ನೋರಿಗೆ ಅದರಲ್ಲಿ ಒಂದಷ್ಟು ಒಳ್ಳೆಯ ಚೇಂಜಸ್ನ ನೋಡ್ತಾ ಇದ್ದೀನಿ. ರೀಕನ್ಸಿಲಿಯೇಷನ್ ನೋಡ್ತಾ ಇದ್ದೀನಿ. ಅಂದರೆ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಮಾತು ಬಿಟ್ಬಿಟ್ಟಿರ್ತಾರೆ, ಅವ್ರು ವಾಪಸ್ ಬರ್ತಾರೆ ನಿಮ್ಮ ಲೈಫ್ನಲ್ಲಿ. ಸೊ ಯಾರು ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರೀತಿಯ ವಿಷಯವಾಗಿ ನೀವು ತುಂಬ ಹುಷಾರಾಗಿರ್ತೀರ. ನೀವು ಈ ಸತಿ ಯಾಮಾರೋದಿಲ್ಲ. ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಇದೆಲ್ಲ ಅದನ್ನೇ ಹೇಳ್ತಾ ಇದೆ. ನೀವು ಜನರಿಗೆ ಅವಕಾಶಗಳನ್ನ ಕೊಟ್ಟಿದ್ದೀರಾ, ಅದಕ್ಕೆ ನೀವು ಒಬ್ಸರ್ವ್ ಮಾಡಬೇಕು ಅಂತ ತೋರಿಸ್ತಿರುವಂಥದ್ದು. ನೀವು ಅವಕಾಶ ಕೊಟ್ಟು ಸಾಕಾಗಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೀರಾ. ಸೊ ಇವಾಗ ನೀವು ಗಮನವಾಗಿರಬೇಕಾಗತ್ತೆ, ನಿಮ್ಮ ಡಿಸಿಷನ್ಸ್ನ ನೀವು ಕರೆಕ್ಟಾಗಿ ತೊಗೋಬೇಕಾಗತ್ತೆ. ಆ್ಯಸ್ ಐ ಟೋಲ್ಡ್, ನಿಮ್ಮ ಜೊತೆ ಮಾತು ಬಿಟ್ಟಿರುವಂಥವರು ಬರ್ತಾರೆ ವಾಪಸ್ ನಿಮ್ಮ ಲೈಫ್ಗೆ. ಅವ್ರಿಗೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದು ನಿಮ್ಮ ಕೈನಲ್ಲಿದೆ. ಓಕೆ, ಸೊ ಈ ಕೂಡಲೇ ಕಮೆಂಟ್ ಮಾಡಿ ಐ ಆ್ಯಮ್ ವೈಸ್ ಅಂತ. ನಾನು ಬುದ್ಧಿವಂತ, ನಾನು ಬುದ್ಧಿವಂತೆ, ಹಾಗೂ ನಾನು ಒಳ್ಳೆಯ ನಿರ್ಧಾರಗಳನ್ನ ನನಗೋಸ್ಕರ ತಗೊಳ್ತೀನಿ, ನನ್ನ ಒಳಿತಿಗೆ ತಗೋತೀನಿ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಎಸ್, ಅದನ್ನೇ ನೀವು ಮಾಡಬೇಕಾಗತ್ತೆ ಬರುವ ತಿಂಗಳುಗಳಲ್ಲಿ. ಅದೇ ಅಫರ್ಮೇಷನ್ ಆಗಬೇಕಾಗತ್ತೆ ನಿಮಗೆ. ಓಕೆ, ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.